ನಮಸ್ಕಾರ ಫ್ರೆಂಡ್ಸ್, ಆರ್ಕಿಡ್ ಫ್ಯಾಷನ್ಸ್ಗೆ ಸ್ವಾಗತ. ಸ್ವಲ್ಪ ಕೋಲ್ಡ್ ಆಗಿದೆ, ಸೊ ವಾಯ್ಸು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇವತ್ತು ನಿಮಗೆ ಒಂದು ರಿಕ್ವೆಸ್ಟೆಡ್ ಡಿಸೈನ್ ಹೇಳ್ಕೊಡ್ತೀನಿ. ತುಂಬ ಈಸಿ ಇದೆ ಅದು, ಬಟ್ ನೋಡೋದಕ್ಕೆ ಏನೋ ಕಾಂಪ್ಲಿಕೇಟೆಡಾಗಿ ಕಾಣ್ಬೋದು ನಿಮಗೆ. ಸೊ ಅದಕ್ಕೆ ನಾನು ಯೂಸ್ ಮಾಡ್ತಿರೋದು 7 ಸ್ಟ್ರ್ಯಾಂಡ್ಸು, 7 ಎಳೆ ತೊಗೋಬೇಕು. ಆಮೇಲೆ 8 ನಂಬರ್ ತೊಗೊಂಡಿದ್ದೀನಿ ನಾನು. 8 ನಂಬರ್ ತೊಗೊಂಡು ಕ್ರೋಶಾನ ನೋಡಿ, ಈ ಥರ ಫ್ಲವರ್ಸು ಮೀಶೋಲ್ಲಿ ಸಿಗುತ್ತೆ. ಸೊ ಇದನ್ನು ನೀವು ಯೂಸ್ ಮಾಡಿಕೊಂಡು ಇನ್ಸ್ಟೆಡ್ ಆಫ್ ಕುಚ್ಚು ಈ ಥರ ಹಾಕ್ಕೊಂಡು ನೀವು ಯೂಸ್ ಮಾಡ್ಕೋಬೋದು ಅದನ್ನು. ಈಗ ಕುಚ್ಚು ನೋಡಿ ಈ ಥರ ಬರುತ್ತೆ ಡಿಸೈನು. ಇಲ್ಲಿ ನೀವು ಬೇಕಿರೋ ಕುಚ್ಚೆ ಹಾಕ್ಕೊಳ್ಳಿ, ಇದು ಬೇಡ ಅಂದರೆ. ಇದು ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕಳಿಸಿರ್ತೀನಿ. ಸೊ ಹೊಸದಾಗಿದೆ, ಇದು ಒಂಥರ ಚೆನ್ನಾಗಿರುತ್ತೆ. ಇದೆಲ್ಲ ಮಲ್ಟಿ ಕಲರ್ಸೇ ಇದರಲ್ಲಿ ಬರೋದು, ಒಂದೇ ಕಲರ್ ಬರಲ್ಲ. ಸೊ ಚೆನ್ನಾಗಿರುತ್ತೆ. ಲಿಂಕ್ ಕಳಿಸಿರ್ತೀನಿ, ನಾನು ಹಾಕಿರ್ತೀನಿ ನಿಮಗೆ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಸೊ ಸ್ಟಾರ್ಟಿಂಗು ಈ ಥರ ಒಂದು ಹೂ ಹಾಕ್ಕೊಂಡ್ಬಿಟ್ಟಿದ್ದೀನಿ ನಾನು. ನಾಟ್ ಹಾಕ್ಕೊಂಡ್ಬಿಟ್ಟು 2 ಚೈನ್ ಹಾಕಿ ಒಂದು ಹೂ ತೊಗೊಳ್ಳಿ, ಮತ್ತು 2 ಚೈನ್ ಹಾಕಿ ಲಾಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಡಿಸೈನ್ ಸ್ಟಾರ್ಟ್ ಆಗುತ್ತೆ ನೋಡಿ. ಇಲ್ಲಿ ಲಾಕ್ ಮಾಡ್ಕೊಳ್ಳಿ, 2 ಚೈನ್ ಹಾಕಿ ಒಂದು ಹೂ ಹಾಕ್ಕೊಳ್ಳೋಣ. ನೆಕ್ಸ್ಟಲ್ಲಿ ಹೂ ಹಾಕೋದು ತೋರಿಸ್ಕೊಡ್ತೀನಿ. ಆಮೇಲೆ 2 ಚೈನ್ ಹಾಕಿ ಲಾಕ್ ಮಾಡಿ, ಮತ್ತು 4 ಚೈನ್ ಹಾಕಿದ್ದೀನಿ. ಇಲ್ಲಿ 4 ಚೈನ್ ಹಾಕಿದ ಮೇಲೆ ಇದು 7 ಎಳೆ ಅಂದರೆ ದಪ್ಪ ಬರುತ್ತೆ, ಅದಕ್ಕೆ ಸ್ವಲ್ಪ ದಪ್ಪಕ್ಕಿರೋ ಕ್ರೋಶ ತೊಗೊಳ್ಳಿ. ಯಾಕಂದರೆ 11, 12 ಕಷ್ಟ ಆಗುತ್ತೆ. ಈಗ 5 ಚೈನ್ ಹಾಕ್ಕೊಂಡು ಇಲ್ಲಿ 4 ಚೈನ್ ಹಾಕ್ಕೊಂಡಿದ್ದೀವಿ ಸೀರೆಗೆ. ಇಲ್ಲಿ 5 ಚೈನ್ ಹಾಕ್ಕೊಂಡು ತಿರುಗಿಸ್ಕೊಳ್ಳಿ ವರ್ಕ್ನ. ಸೀರೆನ ತಿರುಗಿಸ್ಕೊಂಬಿಟ್ಟು ನೀವು ಎಲ್ಲಿ ಸ್ಟಾರ್ಟ್ ಮಾಡಿರ್ತೀರೋ ಅಂದರೆ ಈ ಲಾಕ್ ಮಾಡಿ 4 ಚೈನ್ ಹಾಕ್ಕೊಂಡಿರ್ತೀವಿ ಅಲ್ವಾ, ಇಲ್ಲಿ ಈ 4 ಚೈನಿಗೆ ಲಾಕ್ ಮಾಡ್ಕೊಳ್ಳಿ. ಈ ಥರ ಲಾಕ್ ಮಾಡಿಕೊಂಡು 2 ಚೈನ್ ಹಾಕ್ಕೊಳ್ಳಿ. 2 ಚೈನ್ ಹಾಕ್ಕೊಂಡು ತಿರುಗಿಸ್ಕೊಳ್ಳಿ. ಸೀರೆನ ರೈಟ್ ಸೈಡಿಗೆ ತಿರುಗಿಸ್ಕೊಳ್ಳಿ. ಇವಾಗ 2 ಸರಿ ಕ್ರೋಶಲ್ ಸುತ್ಕೊಂಡು ದಾರನ ಈ ಫಸ್ಟ್ 5 ಚೈನಿಗೆ ಮಾತ್ರ ನೀವು ಫಿಲ್ ಮಾಡ್ಕೊಂಡು ಬರಬೇಕು. ಓಕೆ, 2 ಹಾಕ್ಕೋಬೇಡಿ. ಈ ಫಸ್ಟ್ 5 ಚೈನಿಗೆ ಟ್ರಿಬಲ್ ಕ್ರೋಶ ಹಾಕ್ಕೊಳ್ಳಿ. 3 ಸರಿ 2 ಚೈನಿಂದ ಹೊರಗೆ ಬರಬೇಕು. ಹಿಂಗೂ ಮಾಡ್ಬೋದು, ಇಲ್ಲ ಒಂದು ಸರಿ 1 ರಿಂಗು, ಆಮೇಲೆ 2 ರಿಂಗು, ಆಮೇಲೆ 2 ರಿಂಗು, ಆ ಥರನೂ ಮಾಡ್ಕೋಬೋದು. ಸ್ವಲ್ಪ ಉದ್ದ ಬರುತ್ತೆ ಅಷ್ಟೇ ನೋಡಿ. 2 3ನೇ ಸರಿ 2 ರಿಂಗಿಂದ ಹೊರಗಡೆ ಬರಬೇಕು. ಸೊ ಈ ಥರ ಒಂದು 10 ಟ್ರಬಲ್ ಕ್ರೋಶ ಹಾಕ್ಕೊಳ್ಳಿ ಫುಲ್ಲು ಈ 5 ಚೈನ್ಗೆ. ನೋಡಿ ಈ ಥರ ಈ 2 ಚೈನು ಕೌಂಟ್ ಮಾಡಿಬಿಟ್ಟು 9 ಟ್ರಬಲ್ ಕ್ರೋಶ ಹಾಕ್ಕೊಳ್ಳಿ. ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ. ನೋಡಿ ಇದಿಷ್ಟೇ ಡಿಸೈನು, ತುಂಬ ಸಿಂಪಲ್ ಇದೆ, ಬಟ್ ಅದು ಏನು ಕಾಂಪ್ಲಿಕೇಟ್ ಆಗಿದೆ ನಿಮಗೆ ನಂಗೆ ಗೊತ್ತಾಗ್ತಾ ಇಲ್ಲ. ಸೊ ಈ ಥರ ಬರುತ್ತೆ. ಈಗ 2 ಚೈನ್ ಹಾಕ್ಕೊಳ್ಳೋಣ. 2 ಚೈನ್ ಹಾಕಿ ಒಂದು ಸ್ವಲ್ಪ ದಾರ ಮೇಲಕ್ಕೆ ಮಾಡ್ಕೊಳ್ಳಿ. ಯಾವ ಕಲರ್ ಹಾಕಿಲ್ವೋ ಆ ಕಲರ್ನ ಹಾಕ್ಕೊಳ್ಳಿ. 3 ಕಲರ್ ಏನೋ ಬರುತ್ತೆ, 3 4 ಕಲರ್ಗಳು ನೋಡಿಕೊಂಡು ಕರೆಕ್ಟಾಗಿ ರಿಪೀಟ್ ಮಾಡಿದ್ರೆ ಚೆನ್ನಾಗಿರಲ್ಲ. ಗ್ರೇ ಪಕ್ಕ ಗ್ರೇ, ಪಿಂಕ್ ಪಕ್ಕ ಪಿಂಕು. ಸೊ ನೋಡಿಕೊಂಡು ಅದಿರೋದೇ ಆ ಕಲರ್ ಆದ್ದರಿಂದ ಮ್ಯಾಚ್ ಮಾಡ್ಕೊಳ್ಳಿ. ಸೊ 2 ಚೈನ್ ತಿರ್ಗಾನು ಹಾಕಿ ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನಾವು ಕುಚ್ಚಿಗೆ 4 ಚೈನ್ ಹಾಕ್ತೀವಿ. ಸೊ ಈ ಬೀಡ್ ಬರೋದ್ರಿಂದ 2 ಚೈನ್ 1 ಬೀಡ್ 2 ಚೈನ್. ಸೊ ಈ ಥರ ಬರುತ್ತೆ. ಸೊ ನೋಡಿ, ಈಗ ತಿರ್ಗಾನು 4 ಚೈನ್ ಹಾಕ್ಕೊಳ್ಳೋಣ.
4 ಚೈನ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡ್ಕೊಂಡು ಲಾಕ್ ಮಾಡ್ಕೊಳ್ಳಿ. ಮತ್ತು 5 ಚೈನ್ 4 5 ಚೈನ್ ಹಾಕ್ಕೊಂಡು ಸೀರೆನ ತಿರುಗಿಸ್ಕೊಂಡು ನೋಡಿ ಇಲ್ಲಿ ಲಾಕ್ ಮಾಡಿರ್ತೀವಲ್ಲ, ಈ ಲಾಕ್ಗೆ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡ್ಕೊಂಡು 2 ಚೈನ್ ಹಾಕ್ಕೊಳ್ಳಿ. 2 ಚೈನ್ ಹಾಕ್ಕೊಂಡು 2 ಸರಿ ಕ್ರೋಶ ಮೇಲೆ ದಾರ ಸುತ್ತಕೊಂಡು ನೋಡಿ ಈ 5 ಚೈನಿಗೆ ಟ್ರಬಲ್ ಕ್ರೋಶ ಹಾಕ್ಕೊಳ್ತಾ ಬರಬೇಕು. ಫಸ್ಟು 2 ರಿಂಗ್ಸಿಂದ ಹೊರಗಡೆ ಬನ್ನಿ, ಸೆಕೆಂಡ್ 2 ರಿಂಗ್ಸಿಂದ ಬನ್ನಿ, ತಿರ್ಗಾನು 3rd ಟೈಮು 2 ರಿಂಗ್ಸಿಂದ ಹೊರಗಡೆ ಬರಬೇಕು. ಈ ಥರ ಸೊ ಮಾಡಿ ಫುಲ್ ಸ್ಯಾರಿ ಆದಮೇಲೆ ಹೇಗೆ ಬರುತ್ತೆ ನೋಡೋಣ. ಆಮೇಲೆ ಒಂದು ರಿಕ್ವೆಸ್ಟು, ಸ್ಕ್ರೀನ್ ಮೇಲೆ ಬರ್ತಿರೋ ಡಿಸೈನು ಯಾರಿಗಾನು ಕಲಿಬೇಕು ಅಂತ ಇಂಟ್ರೆಸ್ಟ್ ಇತ್ತು ಅಂದರೆ ಅದು ಓನ್ಲಿ ಫಾರ್ ಪ್ಯೂರ್ ಮೈಸೂರು ಸಿಲ್ಕಿಗೆ ಹಾಕೋದಷ್ಟೇ. ಈ ಚಾಮುಂಡ ಸಿಲ್ಕ್, ಇಮಿಟೇಷನ್ ಸಿಲ್ಕ್ ಎಲ್ಲ ಬರುತ್ತೆ ಮೈಸೂರು ಸಿಲ್ಕಲ್ಲಿ, ಅದಕ್ಕೆ ಆ ಥರ ದಾರ ಕೊಟ್ಟಿರಲ್ಲ. ಪ್ಯೂರ್ ಮೈಸೂರು ಸಿಲ್ಕ್ದು ಸ್ಯಾರೀಸಿಗೆ ಮಾತ್ರ ಆ ಥರ ದಾರ ಕೊಟ್ಟಿರ್ತಾರೆ. ಸೊ ನಾನು ನಿಮಗೆ ತೋರಿಸ್ತೀನಿ ವಿಡಿಯೋನ ಮಧ್ಯದಲ್ಲಿ. ಯಾರನ್ನು ಕಲಿಬೇಕು ಆ ಡಿಸೈನು ಅಂದರೆ ನನಗೆ ಲಾಸ್ಟಲ್ಲಿ ನನ್ನ ನಂಬರ್ ಕೊಟ್ಟಿರ್ತೀನಿ ಸ್ಕ್ರೀನ್ ಮೇಲೆ, ನೋಡಿಬಿಟ್ಟು ಇಂಟ್ರೆಸ್ಟ್ ಇರೋರು ಮಾತ್ರ ಫೋನ್ ಮಾಡಿ. ಓಕೆ, ಈ ಥರ 9 ಮಾಡಿಬಿಟ್ಟು ಎಲ್ಲಿಗೆ ಬರ್ತೋ ಅಲ್ಲಿ ಲಾಕ್ ಮಾಡಿಬಿಟ್ಟು 2 ಚೈನ್ 1 ಬೀಡ್ 2 ಚೈನ್ 1 ಬೀಡ್ ಲಾಕ್ ಮಾಡಿದ್ಮೇಲೆ 2 ಚೈನ್ 1 ಬೀಡ್ 2 ಚೈನ್ ಲಾಕ್ ಮಾಡಿಕೊಂಡು ತಿರ್ಗಾನು ಈ ಥರ ಡಿಸೈನ್ ಸ್ಟಾರ್ಟ್ ಮಾಡಿರಿ. ನೋಡಿರಿ, ಭಾಳ ಸಿಂಪಲ್ ಇದೆ, ಭಾಳ ಬೇಗನೂ ಆಗುತ್ತೆ. ಇದು ಕುಚ್ಚು ಕಟ್ಟಂಗಿಲ್ಲ, ಬೀಡ್ಸ್ ಹಾಕ್ಕೊಳ್ತಾ ಹೋಗ್ಬಿಡೋದು ಅಷ್ಟೇ. ಸೊ ಫಿನಿಶ್ ಮಾಡೋಣ. ಫೈನಲಾಗಿ ಹೇಗೆ ಕಾಣುತ್ತೆ ಅಂತ ನೋಡೋಣ. ಫ್ರೆಂಡ್ಸ್, ಫೈನಲಾಗಿ ಈ ಥರ ಕಾಣುತ್ತೆ ನಿಮಗೆ. ಇದು ನಂದು ಟೆನ್ಷನ್ ತುಂಬ ಲೂಸ್ ಇದೆ ಕೈ, ಸೊ ಹಾಗಾಗಿ ಸ್ವಲ್ಪ ಮಡ್ಚ್ಕೊಳ್ಳುತ್ತೆ. ನೀವು ಟೈಟಾಗಿ ಹಾಕಿದ್ರೆ ಮಡ್ಚ್ಕೊಳ್ಳಲ್ಲ. ಬಟ್ ಇದಿಷ್ಟೇ ಡಿಸೈನು ನೋಡಿ, ಇದು ಈ ಥರ ಕಾಣುತ್ತೆ ನಿಮಗೆ. ತುಂಬ ಸಿಂಪಲ್ ಡಿಸೈನ್ ಇದು. ಮತ್ತು ನಾನು ಕುಚ್ಚಾಕಿಲ್ಲ, ಈ ಥರ ನೋಡಿ ಈ ಥರ ಹ್ಯಾಂಗ್ ಆಗುತ್ತೆ. ಇದು ಫ್ಲವರ್ಸು ತುಂಬ ಚೆನ್ನಾಗಿ ಬಂದಿದೆ. ಸೊ ಇದು ಸಪೋಸ್ ನನ್ನ ಥರನೇ ನಿಮಗೂ ಕೈ ಲೂಸ್ ಆಗಿದ್ದರೆ, ಟೆನ್ಷನ್ನು ಈ ಥರ ತುಂಬ ಲೂಸಾಗಿ ಹಾಕಂಗಿದ್ರೆ ಇದಕ್ಕೇನು ಮಾಡಬೇಡಿ, ಲೈಟಾಗಿ ಸ್ವಲ್ಪ ಬಟ್ಟೆಯಲ್ಲಿ ಇಲ್ಲ ಕಾಟನಲ್ಲಿ ನೀರು ಹಚ್ಚಿಬಿಟ್ಟು ಐರನ್ ಮಾಡಿಬಿಡಿ, ಸ್ಟಿಫಾಗಿರುತ್ತೆ. ಸೊ ಇದನ್ನೇ ಸ್ಟಿಫಾಗಿರುತ್ತೆ. ಇವಾಗ ನಿಮಗೆ ಇನ್ನೂ ಇದು ಸ್ವಲ್ಪ ಇದಾಗ್ತಾ ಇದೆ, ಇದೇ ಥರ ನಂದು ಹೀಗೆ ಆಗಿದೆ ಅಂತ ಏನಾದ್ರು ನಿಮಗೆ ಪ್ರಾಬ್ಲಮ್ ಅನಿಸಿದ್ರೆ ನೀವು ಇದನ್ನು ಆ ಥರ ಸ್ವಲ್ಪ ಸ್ಟೀಮು ಇಲ್ಲಾಂದರೆ ಒಂಚೂರು ನೀರು ಅದ್ಬಿಟ್ಟು ಕಾಟನಲ್ಲಿ ಐರನ್ ಮಾಡಿ, ಕ್ಲೀನಾಗಿ ಕೂತ್ಕೊಳ್ಳುತ್ತೆ. ಫ್ರೆಂಡ್ಸ್, ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಇದು ಇವಾಗ ತುಂಬ ಓಡ್ತಾ ಇದೆ, ಟ್ರೆಂಡಿ ಡಿಸೈನ್ ಅಂತ ಹೇಳ್ಬೋದು. ನಾನು ಇವಾಗ ಇದನ್ನು ಒಂದು 3-4 ಡೇಸ್ ಆಯಿತು ಕಲಿತು ಈ ಥರ ನಾನು ಟ್ರೈ ಮಾಡ್ತಾಯಿದ್ದೀನಿ. ಬಟ್ ಇದಕ್ಕೆ ತುಂಬ ಪ್ರಾಕ್ಟೀಸ್ ಬೇಕು. ಒಂದು ನ್ಯಾಕಲ್ಲಿ ನೀವು ಮಾಡ್ತಾ ಹೋದರೆ ಕ್ಲೀನಾಗಿ ಬರುತ್ತೆ. ನಂದು ಇಲ್ಲೊಂದು ಸ್ವಲ್ಪ ದಾರ ಬಿಟ್ಕೊಂಡಿದೆ, ಮಿಸ್ಟೇಕ್ ಏನಿಲ್ಲ, ದಾರ ಬಿಟ್ಕೊಂಡಿದೆ ಅಷ್ಟೇ. ಸೊ ಈ ಥರ ನೀವು ಟ್ರೈ ಮಾಡ್ಬೋದು. ಸ್ವಲ್ಪ ಕ್ಲೀನಾಗಿ ಬರಬೇಕು ಅಂತಂದರೆ ಪ್ರಾಕ್ಟೀಸ್ ಮಾಡ್ಕೋಬೇಕಾಗತ್ತೆ. ಇದು ಫ್ರೆಂಡ್ಸ್ ಏನು ಪ್ರಾಬ್ಲಮ್ ಅಂತಂದರೆ, ಇನ್ನೂ ಯೂಟ್ಯೂಬಲ್ಲಿ ಅದನ್ನು ನಾನು ಹೇಳ್ಕೊಡೋಕ್ಕಾಗ್ತಾಯಿಲ್ಲ. ಸೊ ನಾನು ತುಂಬ ಬ್ಯುಸಿ ಇರೋದ್ರಿಂದ ಕಷ್ಟ ಆಗ್ತಾಯಿದೆ. ಕ್ಲಾಸಿಗೆ ಸೇರ್ಕೊಳ್ಳಿ, ನೀವು ಕ್ಲಾಸಿಗೆ ಸೇರಿಕೊಂಡು ಇಂಡಿವಿಜುವಲಾಗಿ ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಅವ್ರು ಕಲಿಬೋದು. ನೋಡಿ, ಈ ಥರದ್ದೊಂದು ನೆಕ್ಸ್ಟ್ ಮಾಡಿ ತೋರಿಸ್ತೀನಿ ನಿಮಗೆ ಹೇಗೆ ಮಾಡೋದು ಅನ್ನೋದು. ಸೊ ಇದು ಅಷ್ಟೇ, ಇದು ಕ್ರೋಶ ಪ್ಲಸ್ ಇದು ಟ್ಯಾಟಿಂಗು. ಇದಕ್ಕೆ ನೀವು ಟ್ಯಾಟಿಂಗ್ ಬಂದಿರಬೇಕು. ಇದು ಸಣ್ಣ ರಿಂಗನ್ನು ಹಾಕ್ಕೋಬೋದು, ನೀವು ದೊಡ್ಡ ರಿಂಗನ್ನು ಹಾಕ್ಕೋಬೋದು, ನಿಮ್ಗೆ ಹೆಂಗೆ ಬೇಕೋ ಹಾಗೆ ಈ ಥರನೂ ನೀವು ಹೊಲ್ಕೋಬೋದು. ಇಲ್ಲಾಂದರೆ ಬ್ಲೌಸ್ ಮೇಲೆಲ್ಲ ಇಟ್ಟು ಈ ಥರ ಹೊಲ್ಕೊಂಡು ಇದು ಮಾಡ್ಬೋದು. ಒಂದು ಏನಾದ್ರು ಕಲಿತ್ರೆ ನಾವು ಏನಾದರೂ ಮಾಡ್ಬೋದು, ಯಾವುದಕ್ಕೂ ಹಾಕ್ಬೋದು. ಕಲಿಬೇಕು ಅಷ್ಟೇ. ಅದಕ್ಕೆ ಕಲ್ತ ಮೇಲೆ ಯಾವುದಕ್ಕೂ ನಾವು ಅದನ್ನೇ ಇಂಪ್ಲಿಮೆಂಟ್ ಮಾಡ್ಕೋಬೋದು. ಸೊ ಇದು ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಪಾಪ ಕೇಳಿದ್ರಿ, ಯಾರೋ ರಿಕ್ವೆಸ್ಟ್ ಮಾಡ್ಕೊಂಡಿರೋದ್ರಿಂದ ನಾನು ಇದನ್ನು ಹಾಕಿರೋದು. ಸೊ ಹೋಪ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಾನು ಹೇಳ್ಕೊಡೋ ಮೆಥಡು ಇದು ಇಷ್ಟೇ. ಇದು ಲೂಸ್ ಆಗಿದ್ದರೆ ಒಂದು ಸ್ವಲ್ಪ ಟೈಟಾಗಿ ಹಾಕ್ಕೊಳ್ಳಿ. ಪ್ರಾಬ್ಲಮ್ಮು ಕೈ ಟೆನ್ಷನಲ್ಲಿ ಬರುತ್ತೆ ಅದು. ಸೊ ನೋಡೋಣ ಫ್ರೆಂಡ್ಸ್, ನೆಕ್ಸ್ಟ್ ಯಾವುದೋ ಹೇಳ್ಕೊಡ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ
ಇವನ್ ಟ್ಯಾಟಿಂಗ್ ಕ್ಲಾಸು ಇವಾಗ ನಡೀತಾ ಇದೆ. ಯಾರಿಗಾನು ಇಂಟ್ರೆಸ್ಟ್ ಇದೆ, ಕಲಿಬೇಕು ಅಂತ ಇತ್ತು ಅಂದರೆ ಟ್ಯಾಟಿಂಗಿಗೂ ಸೇರ್ಕೋಬೋದು ನೀವು. ನನ್ನ ಸ್ಕ್ರೀನ್ ಮೇಲೆ ಬರೋ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ, ನಾನು ನಿಮಗೆ ಡೀಟೇಲ್ಸ್ ಕೊಡ್ತೀನಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್ ಬಾಯ್.